ನನ್ನ ಹೆಸರು ಗಂಗಮ್ಮ ಅಂತೇಳಿ. ಶ್ರೀ ಭೀಮಾಂಬಿಕಾ ಸಂಜೀವಿನಿ ಗ್ರಾಮ GPLF ಮಾವಿನಬಾವಿಯಲ್ಲಿ ಎಂಬಿಕೆಯಾಗಿ ಕಾರ್ಯನಿರ್ವಹಿಸುತ್ತಿದ್ದು, ನಮ್ಮ GPLFನಲ್ಲಿ ಸಾಕಷ್ಟು ಸಂಘಗಳು ಸ್ವಾವಲಂಬನೆ ಜೀವನವನ್ನು ನಡೆಸುತ್ತಿದ್ದು, ಅದರಲ್ಲಿ ಇಲ್ಲಿ ಮಾವಿನಬಾವಿ ಊರು. ಇದು ದ್ಯಾಮಮ್ಮ ದೇವಿ ಮಹಿಳಾ ಸಂಘ ನಮ್ಮ ಗುಂಪಿನ ಹೆಸರು. 12 ಜನ ನಮ್ಮಲ್ಲಿ ಸದಸ್ಯರಿದ್ದು, ನಾವು ಮೊದಲು ಪ್ರತಿ ತಿಂಗಳು ಒಂದು 100 ರೂಪಾಯಿ ಉಳಿತಾಯ ಮಾಡ್ತಿದ್ವಿ. ನಂತರ ಸ್ವಲ್ಪ ಆದ ತಕ್ಷಣ 200 ರೂಪಾಯಿ ಮಾಡ್ತಾಯಿದ್ವಿ ತಿಂಗಳ. ಆನಂತರ ಅಲ್ಲಿಂದ ನವಾರ್ಡ್ ಇದರಿಂದ ನಾವು ಉಳಿತಾಯ ಕಟ್ಕೊಂತ ಬಂದು ನವಾರ್ಡ್ ಬ್ಯಾಂಕ್ನಿಂದ 3-4 ಸಲ ಸಾಲ ತಗೊಂಡು, ನಂತರ ಸಂಜೀವಿನಿ ಇದರಿಂದ ಲೋನ್ ತಗೊಂಡು ಅಲ್ಪ ಸ್ವಲ್ಪ ಎಲ್ಲ ಕಡೆಯಿಂದನೂ ಲೋನ್ ತಗೊಂಡು ಇದನ್ನಿಕ್ಕಿ ಎಣ್ಣೆ ಗಾಣ ತಗೊಂಡು ಚಾಲು ಮಾಡಿದ್ವಿ. ತಗೊಂಡು ಇದರಿಂದ ಲಾಭ ಆಯಿತು. ಲಾಭ ಆಗಿ ಬೇಸಿಗೆ ಕಾಲದಲ್ಲಿ ಹೆಚ್ಚಿನ ಮೊತ್ತ ಬರುತ್ತೆ. ಹೆಂಗಂದರೆ ದಿನ ಎಂತ ಇಲ್ಲ ಅಂದ್ರೂ 2-3 ಸಾವಿರ ರೂಪಾಯಿ ಬರುತ್ತೆ. ಬಟ್ ಉಳಿತಾಯ ಬೇಸಿಗೆ ಮಳೆಗಾಲ ಚಳಿಗಾಲದಲ್ಲಿ ಅವ್ರು ಬಂದಾಗ ಮಾತ್ರ ಹಾಕ್ಕೊಡ್ತೀವಿ. ಇದು ಹೆಚ್ಚಾಗಿ ಕುಶುಬಿ ಮತ್ತು ಕೊಬ್ಬರಿದು ಮಾತ್ರ ಇದು ಮಿಷನ್ ವರ್ಕೌಟ್ ಆಗುತ್ತೆ. ಇಲ್ಲಾಂತಂದ್ರೆ ಆಗಲ್ಲ. ಬೇರೆ ಶೇಂಗಾ, ಸೂರ್ಯಕಾಂತಿ ಅದೇನೂ ಆಗೋದಿಲ್ಲ ಅಂತೇಳಿ ಇದರಿಂದ ನಮಗಿಷ್ಟು ಲಾಭ ಆಗೈತಿ. ಒಂದು ಇದರಿಂದ ದೊಡ್ಡ ಅಮೌಂಟ್ ಒಮ್ಮೆಲೆ ತೊಗೊಂಡು ನಮ್ಮಿಂದ ತೊಗೊಳ್ಳೋದು ಆಗಲ್ಲ. ಆದರೂ ಕೂಡ ಈ ಗುಂಪಿನಿಂದ ಹೆಲ್ಪ್ ಆಗೈತಿ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತೇನೆ. ಅಮ್ಮ, ನಿನ್ನ ಹೆಸರು ಏನು ಹೇಳು, ಪರಿಚಯ ಮಾಡಿಕಿ. ಕಾಜಾ ಬೇಗಂ ಸರ್. ನಾನು ಗುಂಪಿನೊಳಗೆ ಹುಲಿಗಮ್ಮ ದೇವಿ ಗುಂಪಿನೊಳಗೆ ಸಾಲ ತೊಗೊಂಡಿನಿ ಸರ್. ಸಾಲ ತೊಗೊಂಡು ನಮ್ಮ ಬಳಿ ತಿಂಗಳದೊಳಗೆ 4-5 ಸಾವಿರ ರೂಪಾಯಿ ಲಾಭ ಅಂತಂದು ಅನ್ಸತ್ರಿ ಸರ್. ಬಟ್ಟೆ ವ್ಯಾಪಾರದೊಳಗೂ ಮತ್ತು ನಮಗೆ ಸೀಸನ್ದೊಳಗೂ ಜಾಸ್ತಿ ಆಗತ್ರಿ ಸರ್. ಇದನ್ನ ಆದಾಯ ಮಾಡ್ಕೊಂತ ಹೊಂಟೆ ನೋಡ್ರಿ.